ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಜಿಲ್ಲೆ ಹಿಂದುಳಿಯಲು 65 ವರ್ಷಗಳ ಅಧಿಕಾರ ನಡೆಸುತ್ತಿರುವ ಈಶ್ವರ ಬಿ ಖಂಡ್ರೆ ಹಾಗೂ ಅವರ ಕುಟುಂಬವೇ ಕಾರಣವಾಗಿದೆ ಎಂದು ಕೇಂದ್ರ ಸಚಿವ ಬಿಜೆಪಿ ಪಕ್ಷದ ಅಭ್ಯರ್ಥಿ ಭಗವಂತ ಖೂಬಾ ಅವರು ಆರೋಪ ಮಾಡಿದರು. ಬೇದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸಚಿವರಾಗಿರುವ ಖಂಡ್ರೆ ಸ್ವಕ್ಷೇತ್ರ ಭಾಲ್ಕಿಯಲ್ಲಿ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಲು ಕೂಡ ಸಾಧ್ಯವಾಗಿಲ್ಲ. ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಖಂಡ್ರೆ ಕುಟುಂಬದ ಆಡಳಿತದಲ್ಲಿ ಇದ್ದು, ಅದರ ಆಸ್ತಿ ಒಟ್ಟಾರೆ 800 ಕೋಟಿ ರೂಪಾಯಿಗಳಿದ್ದರೂ ಅದರ ಮೇಲೆ 500 ಕೋಟಿ ರೂಪಾಯಿ ಸಾಲ ಪಡೆದು ಸಾಲ ತೀರಿಸಲಾಗದೆ ಎನ್ಪಿಎ ಆಗಿದೆ. ಅಷ್ಟೇ ಅಲ್ಲ, ಅವರು ಅದಕ್ಕೆ ಕೋರ್ಟ್ ಮೊರೆ ಹೋಗಿ ತಡೆಯಾಜ್ಞೆ ತಂದಿದ್ದಾರೆ. ಇದೇನಾ ಅವರ ನೈತಿಕತೆ ಎಂದು ಖೂಬಾ ಅವರು ಪ್ರಶ್ನೆ ಮಾಡಿದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ನೀಡಿದ 5 ಗ್ಯಾರಂಟಿಗಳು ಬೋಗಸ್ ಆಗಿವೆ. ಪ್ರಣಾಳಿಕೆಯಲ್ಲಿ ವಾಸ್ತವಾಂಶ ಮರೆಮಾಚಿ ಮತಬಾಂಧವರಿಗೆ ಆಸೆ ಆಮಿಷ ತೋರಿಸಿ ಚುನಾವಣೆ ಗೆಲ್ಲಲು ಅವಾಸ್ತವಿಕ ಅಂಶ ಮುಂದಿಟ್ಟು ಜನರಿಗೆ ಮೋಸ ಮಾಡಲಾಗ್ತಾ ಇದೆ. ರೈತರು, ಬಡವರು, ಮಹಿಳೆಯರು ಹಾಗೂ ಯುವ ವರ್ಗಕ್ಕೆ ನೀಡಿದ ಯೋಜನೆಗಳ ಫಲವನ್ನ ಮುಂದಿಟ್ಟು ನಾವು ಬಿಜೆಪಿಯವರು ಪ್ರಣಾಳಿಕೆ ಸಿದ್ಧಪಡಿಸಿ ಮತಬಾಂಧವರ ಮುಂದೆ ಹೋಗಿದ್ದೇವೆ ಎಂದರು. ಬೊಮ್ಮಾಯಿ ಸರ್ಕಾರ ಇದ್ದಾಗ ಮೆಹಕರ್ ಏತ ನೀರಾವರಿ ಯೋಜನೆಗಾಗಿ ಟೆಂಡರ್ ಕರೆದಿದ್ರು. ಆದರೆ ಇದೀಗ ನೀವು ಅದನ್ನ ರದ್ದುಗೊಳಿಸಿದ್ದು ಯಾಕೆ? ಇಂದಿಗೂ ಆ ಯೋಜನೆ ಪ್ರಾರಂಭವಾಗಿಲ್ಲ ಯಾಕೆ? ಬೇದರ ಜಿಲ್ಲಾ ಸಂಕೀರ್ಣ ನಿರ್ಮಾಣ ಮಾಡಿಲ್ಲ ಯಾಕೆ? ಔರಾದ ವರ್ತುಲ ರಸ್ತೆ ನಿರ್ಮಾಣ ಮಾಡುವುದರಲ್ಲಿ ಉದಾಸೀನ ಏಕೆ? ಕೇಂದ್ರ ಸಿಪೆಟ್ ಕಟ್ಟಡ ರಾಜ್ಯ ಸರ್ಕಾರದ ಪಾಲಿನ ಹಣ ಕೊಡಿಸಲಿಲ್ಲ ಏಕೆ? ಅನುಭವ ಮಂಟಪ ನಿರ್ಮಾಣಕ್ಕಾಗಿ ಅನುದಾನ ನೀಡುವುದರಲ್ಲಿ ಉದಾಸೀನ ಮಾಡಿದ್ದಾದರೂ ಏಕೆ ಎಂಬ ಹಲವು ಪ್ರಶ್ನೆಗಳಿಗೆ ಖಂಡ್ರೆಯವರ ಪುತ್ರನ ನಾಮಪತ್ರ ಸಲ್ಲಿಕೆಗೂ ಮುನ್ನ ಜನರಿಗೆ ಉತ್ತರ ನೀಡಬೇಕು ಎಂದು ಖೂಬಾ ಅವರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹ ಮಾಡಿದರು. ಬೇದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮೇಲೆ ಐಟಿ ದಾಳಿ ಭ್ರಷ್ಟಾಚಾರದ ಶಂಕೆ ಮೇರೆಗೆ ನಡೆದಿದೆ. ಅದಕ್ಕೆ ಯಾರ ಮೇಲೆಯೂ ಒತ್ತಡ ಹಾಕಿಲ್ಲ ಹಾಗೂ ನಾಮಪತ್ರವನ್ನ ಬರೆದಿಲ್ಲ. ಭ್ರಷ್ಟಾಚಾರಿಗಳಿಗೆ ಅದರ ಬಗ್ಗೆ ಆತಂಕ ಬರುತ್ತದೆ ಹೊರತು ಜನಸಾಮಾನ್ಯರಿಗೆ ಅದ್ಯಾವುದಕ್ಕೂ ಸಮಸ್ಯೆಯಾಗಲ್ಲ ಎಂದು ಭಗವಂತ ಖೂಬಾ ಅವರು ಮಾತನಾಡಿ ತಿಳಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ ಪಾಟೀಲ್ ಅವರು ಮಾತನಾಡಿ, ಏಪ್ರಿಲ್ 18ರಂದು ಭಗವಂತ ಖೂಬಾ ಅವರು ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿ ಜಿಲ್ಲೆಯ ಶಾಸಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿ ಸುಮಾರು 25,000 ಜನರು ಪಾಲ್ಗೊಳ್ಳಲಿದ್ದಾರೆ. ಅಂದು ಬೆಳಗ್ಗೆ 10ಕ್ಕೆ ಬೀದರ ನಗರದ ಗಣೇಶ ಮೈದಾನದಿಂದ ಖಾದಿ ಭಂಡಾರ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಮುಖಾಂತರವಾಗಿ ಜಿಲ್ಲಾ ಚುನಾವಣಾ ಅಧಿಕಾರಿ ಕಚೇರಿವರೆಗೆ ತೆರಳಿ ನಾಮಪತ್ರ ಸಲ್ಲಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಪ್ರಮುಖರಾದ ಪ್ರಕಾಶ್ ಖಂಡ್ರೆ, ರಾಜಶೇಖರ್ ಮೂರ್ತಿ, ಶ್ರೀನಿವಾಸ ಚೌಧರಿ, ಬಾಬು ವಾಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 24ರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷವು ಕೂಡ ತಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಆ ಪ್ರಣಾಳಿಕೆಯಲ್ಲಿ ವಾಸ್ತವಾಂಶಗಳನ್ನು ಕಡೆಗಣಿಸಿ ಕೇವಲ ಮತದಾರರನ್ನು ಆಶೆ ಆಮಿಷವನ್ನು ತೋರಿಸಿ ಚುನಾವಣೆಯನ್ನು ಗೆಲ್ಲಬೇಕನ್ನುವ ರೀತಿಯಲ್ಲಿ ಅವಾಸ್ತವಿಕ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸದಂದು ಭಾರತೀಯ ಜನತಾ ಪಕ್ಷ ನಾವು ಸಂಕಲ್ಪ ಪತ್ರವನ್ನು ಬಿಡುಗಡೆಯನ್ನು ಮಾಡಿದ್ದೀವಿ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿರುವಂಥ ಪ್ರಮುಖ ವರ್ಗಗಳಾದ ರೈತರು, ಬಡವರು, ಮಹಿಳೆಯರು, ಯುವ ವರ್ಗಕ್ಕೆ 10 ವರ್ಷದಲ್ಲಿ ಕೊಟ್ಟಿದ್ದಂಥ ಅನೇಕ ಯೋಜನೆಗಳನ್ನು, ಅದರ ಒಳ್ಳೆ ಪರಿಣಾಮವನ್ನು ನೋಡಿ ಮತ್ತೆ ಆ 4 ವರ್ಗಗಳಿಗೆ ಕೊಟ್ಟಿದ್ದಂಥ ಯೋಜನೆಗಳನ್ನು ಮುಂದುವರಿಸಿ ಮತ್ತು ಹೆಚ್ಚಿನ ಯೋಜನೆಗಳನ್ನು ಕೊಡ್ತೀವಿ ಅನ್ನುವಂಥ ವಾಸ್ತವಾಂಶ, ದೇಶದ 140 ಕೋಟಿ ಜನರ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಎಲ್ಲರಿಗೆ ಅವಕಾಶಗಳನ್ನು ಕೂಡ ಸಿಗಬೇಕು, ಎಲ್ಲರ ಅಭಿವೃದ್ಧಿ ಆಗಬೇಕು, ದೊಡ್ಡ ದೇಶದ ಮೂಲಭೂತ ಸೌಕರ್ಯಗಳು ಕೂಡ ಮತ್ತಷ್ಟು ಸ್ಪೀಡ್ ಮತ್ತು ಸ್ಕೇಲ್ನಲ್ಲಿ ಅಭಿವೃದ್ಧಿಯನ್ನು ಪಡಿಸಬೇಕು. ನಮ್ಮ ಸಂಕಲ್ಪ 2047ರಲ್ಲಿ ಭಾರತ
ಅಭಿವೃದ್ಧಿ ಹೊಂದಿದಂಥ ದೇಶ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಸರ್ವತೋಮುಖ ಅಭಿವೃದ್ಧಿಯ ದಿಕ್ಕು ದಿಶೆಯಲ್ಲಿ ನಮ್ಮ ಸಂಕಲ್ಪ ಪತ್ರ ಇದೆ. ಹೀಗಾಗಿ ಈ ಜಿಲ್ಲೆಯ ಜನತೆಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ, ಆ ಕಾಂಗ್ರೆಸ್ಸಿನ ಅವಾಸ್ತವಿಕ ಗ್ಯಾರಂಟಿಗಳೇನಿದ್ದವು ಅವು ದೇಶಕ್ಕೆ ಮಾರಕ, ಕೇವಲ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹಪ್ಪಪಿಯೇ ಬಿಟ್ಟು ಮತ್ತೇನೂ ಇಲ್ಲ. ಅದಕ್ಕೆ ಉದಾಹರಣೆ ಕರ್ನಾಟಕದಲ್ಲಿ ಕಳೆದ ವರ್ಷ ಬಂದಿದ್ದಂಥ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಅದರಲ್ಲಿ ಒಂದು ಮಹಿಳೆಯರಿಗೆ ಉಚಿತ ಬಸ್ ಪಾಸ್. ಚುನಾವಣೆ ಪೂರ್ವದಲ್ಲಿ ಅವರು ಹೇಳಿರೋದು ಎಲ್ಲ ಬಸ್ಗಳಲ್ಲಿ ಎಲ್ಲ ಮಹಿಳೆಯರನ್ನು ಉಚಿತವಾಗಿ ಪ್ರಯಾಣವನ್ನು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ. ಆದರೆ ಸರ್ಕಾರಕ್ಕೆ ಬಂದ ಮೇಲೆ ಎಲ್ಲ ಬಸ್ಗಳಿಗಿಲ್ಲ, ಕೆಲವೇ ನಿಯಮಿತ ಬಸ್ಗಳಿಗೆ ಮಾತ್ರ ಮಹಿಳೆಯರಿಗೆ ಉಚಿತ ಬಸ್ ಪಾಸನ್ನು ಕೊಟ್ಟಿರೋದು. ಇದು ಚುನಾವಣೆ ಪೂರ್ವದಲ್ಲಿ ಮತ್ತು ಚುನಾವಣೆ ನಂತರದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷವನ್ನು ಮೋಸ ಮಾಡ್ತದಂತ ಉತ್ತಮ ಉದಾಹರಣೆ. ಅದೇ ರೀತಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಕರೆಂಟನ್ನು ಕೊಡ್ತೀವಿ ಅಂತ ಹೇಳಿದರು. ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ 3 ತಿಂಗಳ ಅವರೇಜು ಅಥವಾ 1 ವರ್ಷದ ಅವರೇಜ್ಗಿಂತ 30% ಹೆಚ್ಚು ಮಾಡ್ತೀವಿ, 10% ಹೆಚ್ಚು ಮಾಡ್ತೀವಿ ಅಂತ. ಅಂದರೆ ಅಲ್ಲಿ ಉಚಿತ ವಿದ್ಯುತ್ ಕೊಡೋದರಲ್ಲಿ ಕೂಡ ಚುನಾವಣೆ ಪೂರ್ವದಲ್ಲಿ ಮಾಡಿದಂಥ ಭರವಸೆಗೆ ಮತ್ತು ಚುನಾವಣೆ ನಂತರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದಂಥ ಸ್ಪಷ್ಟ ಮೋಸಕ್ಕೆ ಇದು ಒಂದು ಉತ್ತಮ ಉದಾಹರಣೆ. ಆಮೇಲೆ ಪ್ರತಿ ಕುಟುಂಬಕ್ಕೆ ಕೇಂದ್ರ ಸರ್ಕಾರದ 5 kgಯನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರದಿಂದ 10 kg ಅಂತ ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿಯವರೆಗೆ 1 ಗ್ರಾಮ್ ಅಕ್ಕಿಯೂ ಕೊಟ್ಟಿಲ್ಲ. 1 ತಿಂಗಳಲ್ಲಿ ಅವ್ರ ಖಾತೆಗೆ ಹಣ ಹಾಕಿದ್ದಾರೆ, ಅದು ಸಂಪೂರ್ಣವಾಗಿ ಬಡವರಿಗೆ ಹೋಗಲಿಲ್ಲ. ಇದು ದೊಡ್ಡ ಮೋಸದ ಆಟ. ಬಡವರಿಗೆ ಅನ್ನ ಕೊಡ್ತೀವಿ ಅನ್ನುವಂಥದ್ದನ್ನು 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳೋದ್ರಲ್ಲಿ ದೊಡ್ಡ ಮೋಸವನ್ನು ಮಾಡಿದ್ದಾರೆ. ಆಮೇಲೆ ಚುನಾವಣೆ ಪೂರ್ವದಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಪ್ರತಿ ತಿಂಗಳ ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಅದನ್ನು ಸರ್ಕಾರಕ್ಕೆ ಬಂದ ಮೇಲೆ ಇಲ್ಲ, ಕುಟುಂಬದಲ್ಲಿರುವಂಥ ಒಬ್ಬ ಹೆಣ್ಮಗಳಿಗೆ ಮಾತ್ರ ಕೊಡ್ತೀವಿ ಅಂತ. ಅಂದರೆ ಎಲ್ಲ ಹೆಣ್ಮಕ್ಳದು ಓಟ್ ತೊಗೊಂಡ್ರು, ಕೊಡೋ ಕಾಲಕ್ಕೆ ಕುಟುಂಬಕ್ಕೆ ಅಂತ ಹೇಳಿದ್ರು. ಇದು ಕಾಂಗ್ರೆಸ್ಸಿನ ಮೋಸದ ಆಟ. ಮತ್ತು ನಿರುದ್ಯೋಗಿ ಪದವೀಧರರನ್ನು 3,000 ರೂಪಾಯಿ ಮಾಸಾಸನ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇಲ್ಲ, 2023 ನಂತರ ಯಾರು ಪಾಸಾಗಿರ್ತಾರೋ ಅವರಿಗೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿ ಕೇವಲ 5% ಯುವಕರಿಗೆ ಮಾತ್ರ ಕೊಟ್ಟಿದ್ದಾರೆ. ಅಂದರೆ 2023ಕ್ಕಿಂತ ಹಿಂದೆ ಪಾಸಾದವ್ರದ್ದು ಓಟ್ ತೊಗೊಂಡ್ರು. ಆದರೆ ಅದು ಪ್ರತಿ ತಿಂಗಳ 3,000 ರೂಪಾಯಿ ಕೊಡುವಂಥ ಸ್ಟೈಫೆಂಡ್ರಿ ಅಂತಾರೆ, ಏನಂತಾರೆ ಅದಕ್ಕೆ? ಸ್ಟೈಫೆಂಡ್. ಅದನ್ನು ಕಂಡೀಷನ್ ಹಾಕಿ ಓಟ್ ತೊಗೊಂಡ್ರು, ಮೋಸ ಮಾಡಿದ್ರು. 6 ತಿಂಗಳು ಪ್ರಾರಂಭ ಮಾಡಲಿಲ್ಲ. ಹೀಗಾಗಿ ಕರ್ನಾಟಕದ ಜನತೆ, ವಿಶೇಷವಾಗಿ ನನ್ನ ಜಿಲ್ಲೆಯ ಜನತೆ, ಈ 5 ಮೋಸದ ಗ್ಯಾರಂಟಿಗಳಿಗೆ ಯಾವ ರೀತಿ ನೀವು ಅನುಭವಿಸ್ತಾ ಇದ್ದೀರೋ ಇದರ ಜೊತೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಕುಂಠಿತವಾಗಿದೆ, ನಿರುದ್ಯೋಗ ಹೆಚ್ಚಾಗಿದೆ, ರೈತರು ಕಂಗಾಲಾಗಿದ್ದಾರೆ, ಪರಿಹಾರ ಕೊಟ್ಟಿಲ್ಲ. ಇದೆಲ್ಲ ಅಡ್ಡ ಪರಿಣಾಮಗಳು ಬೇರೆದು. ಹೀಗಾಗಿ ಇಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೇಂದ್ರ ಸರ್ಕಾರದ ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆಗೆ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಎಲ್ಲವೂ ಬೋಗಸಿದೆ. ಅದನ್ನು ದಯಮಾಡಿ ಕರ್ನಾಟಕದ ಗ್ಯಾರಂಟಿಗಳ ಮೇಲಿರುವಂಥ ನಿಮ್ಮ ಆಕ್ರೋಶವನ್ನು
ಅಲ್ಲಿ ಕೂಡ ತೋರಿಸ್ಬೇಕಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. ಉಸ್ತುವಾರಿ ಸಚಿವರು ಸುಮಾರು 10 ತಿಂಗಳಿನಿಂದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅನೇಕ ಸಮಸ್ಯೆಗಳ ಜಿಲ್ಲೆಯಲ್ಲಿರುವುದು, ಅದಕ್ಕೆ ಕ್ಯಾರೆ ಅನ್ನಲಿಲ್ಲ. ನಾನು ಅನೇಕ ಬಾರಿ ಅವರಿಗೆ ಪತ್ರವನ್ನು ಬರೆದು ಮಾಧ್ಯಮಗಳ ಮುಖಾಂತರ ಕೂಡ ಅವರಿಗೆ ಅನೇಕ ವಿಷಯಗಳನ್ನು ಗಮನಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇಲ್ಲಿಯವರೆಗೆ ಆ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡಿಲ್ಲ. ಆದರೆ ಕನಿಷ್ಠ ಈಗ ನಾಳೆ ನಿಮ್ಮ ಅಭ್ಯರ್ಥಿಯ ನಾಮಿನೇಷನನ್ನು ಹೋಗ್ತಾ ಇದ್ದೀರಿ, ಅಲ್ಲಿ ಸೇರಿದಂಥ ಜನರ ಎದುರುಗಡೆ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಒಬ್ಬ ಜನಪ್ರತಿನಿಧಿಯು, ಒಬ್ಬ ಈ ಜಿಲ್ಲೆಯ ನಾಗರಿಕನಾಗಿಯೂ ನನ್ನ ಪ್ರಶ್ನೆಗಳನ್ನು ಮಾಡ್ತೀನಿ. ನಿಮ್ಮ ಕುಟುಂಬ 65 ವರ್ಷದಿಂದ ಭಾಲ್ಕಿಯಲ್ಲಿ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತಾಯಿದೆ. ನಿಮ್ಮ ಅಭಿವೃದ್ಧಿಯ ಕೈಗನ್ನಡಿ ಏನಂದರೆ, ನಿಮ್ಮ ಭಾಲ್ಕಿನಲ್ಲಿ ಇಲ್ಲಿಯವರೆಗೆ ಒಂದು ಕ್ರೀಡಾಂಗಣ ಮಕ್ಕಳಿಗಾಗಿ ಯಾಕೆ ಕಟ್ಟಿಸಿಲ್ಲ? ಮತಗಳನ್ನು ಕೇಳಕ್ಕೆ ಹೋಗ್ತೀರಿ ಜನರ ಹತ್ರ, ಅದನ್ನು ಉತ್ತರಿಸಬೇಕನ್ನುವಂಥದ್ದು ನನ್ನ ಆಗ್ರಹ ಇದೆ. MGSSಗೆ ನಿಮ್ಮ ಕುಟುಂಬದ ಒಡೆತನದಲ್ಲಿರುವಂಥ ಸಕ್ಕರೆ ಕಾರ್ಖಾನೆ, ಇವತ್ತು ಅದರದ್ದು ಬೆಲೆ ಇರೋದು ಕೇವಲ 200 ಕೋಟಿ, ಆದರೆ ಸುಮಾರು 500 ಕೋಟಿಗೂ ಹೆಚ್ಚು ಸಾಲವನ್ನು ಮಾಡಿದ್ರಿ. NP ಆಗಿದೆ, ಕೋರ್ಟ್ಲಿಂದ ಸ್ಟೇ ತಗೊಂಡಿದ್ರಿ. ಇದೇನಾ ನಿಮ್ಮ ನೈತಿಕತೆಯ ರಾಜಕೀಯ ಜೀವನದಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತೀನಿ. ಇದಕ್ಕೆ ಉತ್ತರವನ್ನು ಕೊಡಬೇಕು. ಮತ್ತು MGSSಗೆ ಅಲ್ಲೇನು ನಿಮ್ದು ಯಾವ ಥರನೂ ಇನ್ವೆಸ್ಟ್ಮೆಂಟ್ ಏನು ಎಕ್ಸ್ಟ್ರಾ ಮಾಡಿಲ್ಲ, ಬರೀ ಸಕ್ರೆ ಅಷ್ಟೇ ತೆಗಿತೀರಿ. ಆದರೂ ಕೂಡ ಸಾಲ ಯಾಕೆ ಹೆಚ್ಚು ಮಾಡಿರಿ ಅನ್ನುವಂಥದ್ದನ್ನು ಉತ್ತರಿಸಬೇಕು. ಬೊಮ್ಮಾಯಿ ಸರ್ಕಾರ ಇದ್ದಾಗ ನಿಮ್ಮ ಭಾಲ್ಕಿ ತಾಲೂಕಿನಲ್ಲಿಯೇ ಮೆಹಕಾರ್ ಏತ ನೀರಾವರಿಗೆ 750 ಕೋಟಿ, ಅವರಾದ 36 ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಗಳಿಗೆ ಸುಮಾರು 600 ಕೋಟಿ ಯೋಜನೆ ಟೆಂಡರನ್ನು ನಮ್ಮ ಸರ್ಕಾರದಲ್ಲಿದ್ದಾಗ ನಾವು ಕರೆದಿದ್ದೀವಿ. ಈಗ ನಿಮ್ಮ ಸರ್ಕಾರ ಬಂದ ಮೇಲೆ ಆ ಟೆಂಡರ್ಗಳನ್ನು ರದ್ದು ಮಾಡಿದ್ರಿ. ಇಲ್ಲಿಯವರೆಗೆ ಆ ಯೋಜನೆಗಳನ್ನು ಯಾಕೆ ಪ್ರಾರಂಭ ಮಾಡಿಲ್ಲ? ಬೀದರ್ ಜಿಲ್ಲಾ ಸಂಕೀರ್ಣ, ಹಿಂದಕ್ಕೂ ಒಂದು ಸರ್ತಿ ಮಂತ್ರಿ ಇದ್ರಿ, ಅಲ್ಲಿಂದ ಇಲ್ಲಿಯವರೆಗೆ. ಈಗ ಮಂತ್ರಿ ಆದಮೇಲೆ ಇಲ್ಲ ನಾವು ಇದ್ದಿದ್ದ ಜಾಗದಾಗೆ ಮಾಡ್ತೀವಿ ಅಂತ ಹೇಳಿದ್ರಿ. ಇಲ್ಲಿಯವರೆಗೆ ನೀವು ಯಾಕೆ ಪ್ರಾರಂಭ ಮಾಡಿಲ್ಲ? ಔರಾದ್ ರಿಂಗ್ ರೋಡ್ ನೀವು ಮೊದಲು ಮಂತ್ರಿ ಆದಾಗ ಅದನ್ನು ದ್ವೇಷದ ರಾಜಕಾರಣದಿಂದ ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ರಿ. ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದ್ದೀವಿ. ಈಗ ನಿಮ್ಮ ಸರ್ಕಾರ ಬಂದಿದೆ, ಇನ್ನೂ ಪೂರ್ಣಗೊಂಡಿಲ್ಲ. ಯಾಕೆ ಈ ಥರ ಉದಾಸೀನವನ್ನು ತೋರಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನು ಕೇಳ್ತೀನಿ. ಕೇಂದ್ರ ಸರ್ಕಾರದ ಯೋಜನೆಗಳಾದಂಥ ಸಿಪೆಟ್ಟಿಗೆ ನೀವು 50 ಕೋಟಿ ಹಣವನ್ನು ಕೊಡಬೇಕಂತ ನಿಮ್ಮ ಮುಖ್ಯಮಂತ್ರಿಗಳಿಗೆ, ನಿಮಗೆ ಪತ್ರದ ಮುಖಾಂತರ ಮತ್ತು ಮೌಖಿಕ ಅನೇಕ ಬಾರಿ ನಿಮ್ಮನ್ನು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿಯವರೆಗೆ ಆ ಕಟ್ಟಡವನ್ನು ಕಟ್ಟಲಿಕ್ಕೆ ನೀವು ಹಣವನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ? 2019ರಲ್ಲಿ ಬೀದರ್ದಿಂದ ನಾಂದೇಡ್ ರೈಲ್ವೆ ಲೈನಿಗೆ ಮಂಜೂರಾತಿಯನ್ನು ಮಾಡಿಸಿ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ಮಹಾರಾಷ್ಟ್ರ ಸರ್ಕಾರವು ಕೂಡ 750 ಕೋಟಿ ಹಣಗಳ ಅನುಮತಿಯನ್ನು ಕೊಟ್ಟಿದೆ. ಬೊಮ್ಮಾಯಿ ಸರ್ಕಾರ ಇದ್ದಾಗ ನಾವು ಬಜೆಟ್ನಲ್ಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ನಿಮ್ಮ ಪೂರ್ಣಾವಧಿ ಬಜೆಟಿಗೆ ಅದನ್ನು ನೀವು ಬಜೆಟ್ನಿಂದ ತೆಗೆದುಹಾಕಿದ್ರಿ. ಹೀಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಹಣವನ್ನು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಮತ್ತು ನೀವು ಅದನ್ನು ಯಾಕೆ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಉತ್ತರ ಕೊಡಬೇಕು ಅಂತ ನನ್ನ ಅನಿಸಿಕೆ. ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ 650 ಕೋಟಿ ಅನುಭವ ಮಂಟಪಕ್ಕೆ
ಒಂದೇ ಕಂತಿನಲ್ಲಿ 200 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಕೆಲಸವನ್ನು ಪ್ರಾರಂಭವನ್ನೇ ಮಾಡಿದ್ದೀವಿ. ಆದರೆ ಹಣ ಬಿಡುಗಡೆ ಮಾಡಬೇಕಂತ 10 ಸರ್ತಿ ನಮ್ಮ ಶಾಸಕರನ್ನ ಸಣ್ಣ ಸಲಗಾರ ನಾವು ನಮ್ಮೆಲ್ಲ BJP ಶಾಸಕರು ಒತ್ತಾಯ ಮಾಡಿದರೂ ಕೂಡ ಮೊನ್ನೆ ಚುನಾವಣೆ ಇದೆ ಅಂತ ಇಟ್ಕೊಂಡು ಕೇವಲ ಒಂದು 50 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ವಿ. ಹಾಗಾದರೆ ಮುಂದಿನ ಹಣವನ್ನು ಇದೇ ಥರ ಬಿಡುಗಡೆ ಮಾಡ್ಕೊತ ಹೋಗಿದರೆ ಅನುಭವ ಮಂಟಪ ಕಟ್ಟಿಸಲಿಕ್ಕೆ 10 ವರ್ಷ ಬೇಕು. ಯಾಕೆ ಅನುಭವ ಮಂಟಪಕ್ಕೆ ನೀವು ಉದಾಸೀನವನ್ನು ತೋರಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನು ನನ್ನ ಪ್ರಶ್ನೆ. ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಪ್ರಧಾನಮಂತ್ರಿ ಸಮ್ಮಾನ್ ನಿಧಿಗೆ 4,000 ರೂಪಾಯಿ ಕೊಡ್ತಿದ್ರಿ, ನೀವು ಯಾಕೆ ನಿಲ್ಲಿಸಿದಿರಿ? ಬೊಮ್ಮಾಯಿ ಸರ್ಕಾರ ಇದ್ದಾಗ ರೈತ ವಿದ್ಯಾನಿಧಿ ಅನ್ನುವಂಥದ್ದನ್ನು 45 ಲಕ್ಷ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾನಿಧಿಯ ಸರ್ಕಾರ ಕಡೆಯಿಂದ 8,000 ಕೋಟಿಗೂ ಹೆಚ್ಚು ಹಣವನ್ನು ಪಾವತಿ ಮಾಡಿದ್ದೀವಿ. ಇದನ್ನು ನೀವು ಯಾಕೆ ನಿಲ್ಲಿಸಿದಿರಿ? ಹಾಗಾದರೆ ನಿಮ್ಮ ಸರ್ಕಾರ ರೈತ ವಿರೋಧಿ ಸರ್ಕಾರನ? ನಮ್ಮ ಸರ್ಕಾರ ಇದ್ದಾಗ ಹೊರಗುತ್ತಿಗೆ ಆಧಾರದ ಮೇಲೆ ಅನೇಕ ಬಡ ಜನರನ್ನು ಅದಕ್ಕೆ ನಿಯುಕ್ತಿ ಮಾಡಲಾಗಿತ್ತು. ನಿಮ್ಮ ಒಂದು ದ್ವೇಷ ಮತ್ತು ಅಸೂಯದ ರಾಜಕಾರಣದಿಂದ ಅವರೆಲ್ಲರನ್ನ ಹೊರಗುತ್ತಿಗೆ ಆಧಾರದ ಮೇಲಿರುವಂಥ ಎಲ್ಲರನ್ನ ತೆಗೆದು ಹಾಕಿ ನಿಮ್ಮ ಅಣತಿಯಂತೆ ಸೆಲೆಕ್ಷನ್ ಆಗಬೇಕನ್ನುವಂಥ ಪತ್ರವನ್ನು ಕೂಡ ಬರೆದಿದ್ರಿ. ಆವಾಗ ನಾನು ಸಾರ್ವಜನಿಕವಾಗಿ ನಿಮ್ಮನ್ನು ಪ್ರಶ್ನೆಯನ್ನು ಕೂಡ ಮಾಡಿದೆ, ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಕೂಡ ನಾನು ಪತ್ರವನ್ನು ಬರೆದಿದ್ದೆ. ಇದು ಒಬ್ಬ ಜನಪ್ರತಿನಿಧಿಯಾಗಿ ಈ ಥರ ಮಾಡೋದು ಸರಿನಾ ಅಂತ ನನ್ನ ಪ್ರಶ್ನೆ. ಬೊಮ್ಮಾಯಿ ಸರ್ಕಾರ ಇದ್ದಾಗ ಬೀದರ್ ನಮ್ಮ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ನಾವು ಅನುಮತಿಯನ್ನು ಕೊಟ್ಟಿದ್ದೀವಿ. 10 ತಿಂಗಳಾಯ್ತು ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ. ಇಲ್ಲಿಯವರೆಗೆ ಮಹಾನಗರ ಪಾಲಿಕೆಯ ಏನು ನೀವು ಸರ್ಕಾರದ ಕಡೆಯಿಂದ ಏನೂ ಮಾಡಲಿಲ್ಲ. ಹಾಗಾದರೆ ಬೀದರ್ ಅಭಿವೃದ್ಧಿಗೆ ಕಡೆಗಣಿಸ್ತಾ ಇದ್ದೀರಿ 65 ವರ್ಷದಿಂದ. ಇದು ಒಂದು ಉತ್ತಮ ಉದಾಹರಣೆ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಬೀದರ್ ಜಿಲ್ಲೆ ಹಿಂದುಳಿದಂಥ ಜಿಲ್ಲೆ ಅನ್ನುವಂಥ ಹಣೆಪಟ್ಟ ಯಾಕೆ ಬಂದಿದೆ ಅಂದರೆ ಮೂಲ ಕಾರಣ ಯಾರಾದರೂ ಇದ್ದಾರೆ ಅಂದರೆ ಈಶ್ವರ್ ಖಂಡ್ರೆ ಅವರ ಕುಟುಂಬದವರೇ ಕಾರಣ ಅನ್ನುವಂಥದ್ದನ್ನು ಈ ಕಾರಣಕ್ಕಾಗಿ ಹೇಳ್ತೀನಿ. ಮಂತ್ರಿ ಆದಮೇಲೆ ಭಾರತೀಯ ಜನತಾ ಪಕ್ಷದ 4 ಶಾಸಕರನ್ನು ನನ್ನನ್ನು ಕರೆದು ಜಿಲ್ಲೆಯ ಅಭಿವೃದ್ಧಿಯ ವಿಷಯದಲ್ಲಿ ರಾಜ್ಯ ಸರ್ಕಾರದಿಂದ ಯೋಜನೆಗಳು ತರುವುದಾಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಯೋಜನೆಗಳು ತರುವುದಾಗಲಿ ಒಂದು ಸಭೆಯನ್ನು ಮಾಡಿ ಅಂತ ಅನೇಕ ಬಾರಿ ಹೇಳಿದರೂ ಕೂಡ ಇಲ್ಲಿಯವರೆಗೆ ಒಂದೇ ಒಂದು ಸಭೆ ಚಿಂತನ ಬೈಠಕ್ ಅನ್ನುವಂಥದ್ದೇನು ಅಭಿವೃದ್ಧಿಗೋಸ್ಕರ ಇದೆ ಬೀದರ್, ಇಲ್ಲಿಯವರೆಗೆ ಕರೆದಿಲ್ಲ. ಅಂದರೆ ಅಭಿವೃದ್ಧಿ ಎಷ್ಟು ವಿರೋಧಿಗಳು ಇದ್ದಾರೆ ಈಶ್ವರ್ ಖಂಡ್ರೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಹೀಗಾಗಿ ನಾಳೆ ಅವರು ಈ ಎಲ್ಲ ವಿಷಯಗಳಿಗೆ ಉತ್ತರವನ್ನು ಕೊಡಬೇಕು. ಕೊಟ್ಟು ಮತದಾರರ ಮಧ್ಯದಲ್ಲಿ ಹೋಗಿ ಮತಗಳನ್ನು ಯಾಚನೆ ಮಾಡಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಇದೆ. ಅಷ್ಟೇ, ನಾನು ಒಬ್ಬ ಜನಪ್ರತಿನಿಧಿಯಾಗಿ 10 ವರ್ಷದ ಸಾಧನೆಗಳು ಅವ್ರು ಹೇಳ್ತವ್ರೆ ನನ್ನ ಸಾಧನೆ ಶೂನ್ಯ ಅಂತ. ಈಗಾಗಲೇ 10 ವರ್ಷದಲ್ಲಿ ಸಾಮಾಜಿಕ ಸುರಕ್ಷತೆ ಯೋಜನೆಗಳಾಗಲಿ, ಮೂಲಭೂತ ಸೌಕರ್ಯ ಯೋಜನೆಗಳಾಗಲಿ ಎಲ್ಲವೂ ನರೇಂದ್ರ ಮೋದಿ ಸರ್ಕಾರದಿಂದ 1 ಲಕ್ಷ ಕೋಟಿಗೂ ಹೆಚ್ಚು ಅನುದಾನದ ಲಾಭವನ್ನು ನನ್ನ ಜಿಲ್ಲೆಯ ಜನತೆ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಈಶ್ವರ್ ಖಂಡ್ರೆ ಅವರಿಗೂ ಹೇಳ್ತೀನಿ. ನನ್ನ ಜಿಲ್ಲೆಯ ಜನತೆಗಂತೂ ಗೊತ್ತೇ ಇದೆ, ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೀನಿ ಅಂತ ಹೇಳ್ತೀನಿ. ಹೀಗಾಗಿ ಈ ವಿಷಯಗಳಿಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ಜಿಲ್ಲಾಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಎಲ್ಲ ಮುಖಂಡರಿಗೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ದಿವಾಳಿಯಾಗಿದೆ. ಅಧಿಕಾರಕ್ಕಂತೂ ಬರುವುದಿಲ್ಲ ಅನ್ನುವಂಥದ್ದನ್ನು ಅವರಿಗೆ ಖಾತ್ರಿ ಇದೆ. ಏನಾದರೂ ಮಾಡಿ ಕೆಲವು ಓಟ್ಗಳನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದನ್ನು ಅವರ ಬೇಜವಾಬ್ದಾರಿಯ ನೀತಿ ಇದೆ. ಹೀಗಾಗಿ
ಕರ್ನಾಟಕದಲ್ಲಿ ಚುನಾವಣೆ ಪೂರ್ವದಲ್ಲಿ ಇದೇ ರೀತಿಯ ಕಾರ್ಡ್ಗಳನ್ನು ಕೊಟ್ಟೆ ಜನ ಮೋಸ ಹೋಗಿದ್ದಾರೆ. ಮತ್ತೊಮ್ಮೆ ಮೋಸ ಹೋಗೋದಿಲ್ಲ ಅನ್ನುವಂಥದ್ದನ್ನು ನನ್ನ ಸ್ಪಷ್ಟ ಅನಿಸಿಕೆ. ಏನೂ ಇಲ್ಲ. ಬೋಲೋ. ಕಾಂಗ್ರೆಸ್ನ ಪೊಳ್ಳು ಗ್ಯಾರಂಟಿಗಳು ಹಾಗೂ ನಮ್ಮ ಕೇಂದ್ರದ ಸಂಕಲ್ಪ ಪತ್ರದ ಬಗ್ಗೆ ನಮ್ಮ ಕೇಂದ್ರ ಸಚಿವರು ಹಾಗೂ ಮುಂಬರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದ ಭಗವಂತ ಖೂಬಾ ಅವರು ಸಾಕಷ್ಟು ಸವಿಸ್ತಾರವಾಗಿ ತಮಗೆ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷ ಪ್ರಣಾಳಿಕೆಯಲ್ಲ, ಸಂಕಲ್ಪವನ್ನು ಮಾಡಿದೆ. ಸಂಕಲ್ಪ ಪತ್ರ ಅಂದರೆ ನಾವು ಇದನ್ನು ಮಾಡೇ ಮಾಡ್ತೀವಿ ಅಂತ. ಪ್ರಣಾಳಿಕೆ ಅಂದರೆ ಮಾಡಬಹುದು ಅಥವಾ ಇದು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಕೇಂದ್ರ ಈಗಾಗಲೇ ತಾವು ಕೇಳಿದಂಗೆ ಮೋದಿಯವ್ರ ಥರ ಇದೆ, ಡೆಫಿನೆಟ್ಲಿ ಮೋದಿಯವ್ರ ಥರ ಇದೆ. ಯಾಕಂದರೆ ಮೋದಿಯವ್ರಿಗೆ ಮಾಡಿ ತೋರಿಸಿದ್ದಾರೆ. ನಾನು ಒಂದು 3-4 ಉದಾಹರಣೆಗಳನ್ನು ಕೊಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಲಾಭಾರ್ಥಿಗಳು ಬಂದಿದ್ದಾರೆ ಅಂತೇಳಿ. ನಾನು ನ್ಯಾಷನಲ್ ಇಂಟರ್ನ್ಯಾಷನಲ್ ಒಂದಲ್ಲ, ನಮ್ಮ ಗರೀಬ್ ಅನ್ನ ಕಲ್ಯಾಣ ಯೋಜನೆ ಅಂತರ್ಗತ ಇಡೀ ದೇಶದಲ್ಲಿ 80 ಕೋಟಿ ಜನರಿಗೆ ಪ್ರತಿ ಜನರಿಗೆ 5 kg ಅಕ್ಕಿ ಹೋಗ್ತಾ ಇದೆ. ಸಿದ್ದರಾಮಯ್ಯನವರು ಸುಳ್ಳು ಹೇಳಿ ಅದೇ 5 kg ನಮ್ದು ಅಂತೇಳಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. 80 ಕೋಟಿ ಜನರಲ್ಲಿ ನಮ್ಮ ಜಿಲ್ಲೆಯಲ್ಲಿ 13,00,000 ಜನರಿಗೆ ಆ ಫಲಾನುಭವಿಗಳಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ. ಅದೇ ರೀತಿಯಾಗಿ ಸ್ವಚ್ಛ ಭಾರತ ಯೋಜನೆಯಲ್ಲಿ ಶೌಚಾಲಯಗಳು 12 ಕೋಟಿ ಶೌಚಾಲಯಗಳು ರಾಷ್ಟ್ರದಲ್ಲಿ ನಿರ್ಮಾಣ ಆಗಿದ್ರೆ ನಮ್ಮ ಜಿಲ್ಲೆಯಲ್ಲಿ 50 ಲಕ್ಷ ಶೌಚಾಲಯಗಳು ನಮ್ಮ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಸಾರಿ, 50 ಲಕ್ಷ ಅಲ್ಲ, 3 ಇಲ್ಲ. ಆಮೇಲೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 2,50,000 ಕಿಸಾನ್ ಸಮ್ಮಾನ್ ನಿಧಿಯಲ್ಲಿಯೂ ಕೂಡ 12 ಕೋಟಿ ಜನರಿಗೆ ಲಾಭಾರ್ಥಿಗಳಲ್ಲಿ 2,50,000 ಶೌಚಾಲಯದಲ್ಲಿ ಕೂಡ 2,50,000 ಸಿಕ್ಕಿದೆ. ಅದೇ ರೀತಿ ನಮ್ಮ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ಅದರಲ್ಲಿಯೂ ಕೂಡ 12 ಕೋಟಿ ಜನರಿಗೆ ರಾಷ್ಟ್ರದಲ್ಲಿ ಫಲಾನುಭವಿಗಳಿದ್ದಾರೆ. ಈ ರೀತಿ ನಮ್ಮ ದೇಶದಲ್ಲಿ ಹೆಚ್ಚು ಕಮ್ಮಿ ಪ್ರತಿಯೊಬ್ಬರಿಗೂ ಕೂಡ ಒಂದಿಲ್ಲ ಒಂದು ರೀತಿಯ ಫಲಾನುಭವಿ ಆಗಿದ್ದಾರೆ. ವಿಶೇಷವಾಗಿ ಕೋವಿಡ್ದಂತೂ ಕಂಪಲ್ಸರಿ ಎಲ್ಲರೂ ಫಲಾನುಭವಿ ಆಗಿದ್ದಾರೆ. ನಾವು ಇಲ್ಲಿ ಕುಂತವ್ರು ಎಲ್ಲರೂ ಅದರ ಫಲಾನುಭವಿ ಆಗಿದ್ದೀವಿ. ಈ ರೀತಿ ಮುಂದಿನ ದಿನಗಳಲ್ಲಿಯೂ ಕೂಡ ನರೇಂದ್ರ ಮೋದಿ ಅವರು ಈಗಾಗಲೇ ಮೊನ್ನೆ ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿಯವರೆಗೆ ನಾವೇನು ಡೆವಲಪ್ಮೆಂಟ್ ಮಾಡಿದ್ದೀವಿ ಇದು ಕೇವಲ ಒಂದು ಟ್ರೈಲರ್ ಇದೆ, ಅಸಲಿ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವಂಥ ಒಂದು ಘೋಷಣೆಯನ್ನು ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಮುಂದೆ ಬರುವಂತಹ ದಿನದಲ್ಲಿ ವಿಕಸಿತ ಭಾರತದ ಸಂಕಲ್ಪವನ್ನು ಇಟ್ಕೊಂಡು ನಮ್ಮ ಪ್ರಧಾನಮಂತ್ರಿಗಳು ಸಂಕಲ್ಪ ಪತ್ರವನ್ನು ಜಾರಿ ಮಾಡಿದ್ದಾರೆ. ಬರುವಂಥ 18ನೇ ತಾರೀಕಿಗೆ ನಮ್ಮ ಅಭ್ಯರ್ಥಿಗಳು ನಾಮಿನೇಷನ್ ಪತ್ರವನ್ನು ಈಗಾಗಲೇ ನಾವು ಒಂದು ಸಾಂಕೇತಿಕವಾಗಿ ಒಂದು ನಾಮಿನೇಷನ್ ಪತ್ರವನ್ನು ನಿನ್ನೆ ಸಲ್ಲಿಸಿದ್ವಿ. 18ನೇ ತಾರೀಕಿಗೆ ಪ್ರತಿ ಬೂತ್ನಿಂದ ನಮ್ಮ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಹಿತೈಷಿಗಳು, ಮತದಾರರು ಬಂದು ಕನಿಷ್ಠ 25,000 ಸಂಖ್ಯೆಯಲ್ಲಿ ಅವರನ್ನು ಸೇರಿಸಿ ಗಣೇಶ್ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡುವ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಷ್ಟ್ರದ ಪಕ್ಷದ ಉಪಾಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಶ್ರೀ ದೇವೇಂದ್ರ ಫಡ್ನವೀಸ್ ಅವರು ಬರ್ತಾ ಇದ್ದಾರೆ. ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮಾಜಿ ಉಪಮುಖ್ಯಮಂತ್ರಿಗಳು ಆದ ಆರ್ ಅಶೋಕ್ ಜಿ ಅವರು ಬರ್ತಾ ಇದ್ದಾರೆ. ಹಾಗೂ ಇನ್ನೂ ಅನೇಕ ಜನ ಶಾಸಕರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಪಕ್ಷದ ಎಲ್ಲ ಪದಾಧಿಕಾರಿಗಳು, ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವತ್ತು ಮುಂಜಾನೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಅಲ್ಲಿ ಸಭೆ ಮುಗಿಸಿ ನಂತರ 1 ಗಂಟೆವರೆಗೆ ನಾವು ಒಂದು ರ್ಯಾಲಿ ಮುಖಾಂತರ ಗಣೇಶ್ ಮೈದಾನದಿಂದ ಖಾದಿ ಬಂಡಾರು, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತದಿಂದ ಒಂದು ನಾಮಪತ್ರ ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಜರುಗಲಿದೆ. ಅವರ ಆರೋಗ್ಯ ಸರಿ ಇಲ್ಲ, ಬರಬಹುದು ಅಂತೇಳಿ ನಮ್ಮ ಅಪೇಕ್ಷೆ ಇದೆ. ಕೇಳಿದ್ವಿ, ಬರ್ತೀನಿ ಅಂದಿದ್ದಾರೆ. ಆರೋಗ್ಯ ಸರಿ ಹೋದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ. ಧನ್ಯವಾದ.